ಸಿದ್ದರಾಮಯ್ಯ ಅವರಿಂದ ಮುಸಲ್ಮಾನರ ತುಷ್ಟೀಕರಣ ಇದೇ ಮೊದಲೇನಲ್ಲ. ಅವರಿಗೆ ಮುಸಲ್ಮಾನರ ಋಣ ತೀರಿಸಬೇಕು ಅನ್ಸುತ್ತೆ. ಪರಿಶಿಷ್ಟ ಜಾತಿ ಪಂಗಡ ಮತ್ತು ಒಬಿಸಿ ವರ್ಗಕ್ಕೆ ಈ ಸರ್ಕಾರದಿಂದ ನ್ಯಾಯ ಸಿಗಲ್ಲ. ಕಳೆದ ಬಾರಿ ಟಿಪ್ಪು ಜಯಂತಿ ಆಚರಣೆಯನ್ನ ಮಾಡಿದ್ರು. ಈ ಬಾರಿ ವಕ್ಫ್ ಆಸ್ತಿಗೆ ಬೇಲಿ ಹಾಕಲು ಹೊರಟಿದ್ದಾರೆ ಎಂದು ಶಾಸಕ ಸುನಿಲ್ ಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಇವರು, ಈಗ ಮುಂದುವರೆದು ಸರ್ಕಾರಿ ಕಾಮಗಾರಿಯಲ್ಲೂ ಮುಸಲ್ಮಾನರಿಗೆ ಮೀಸಲಾತಿ ನೀಡಲು ಹೊರಟಿದ್ದಾರೆ. ಈ ಸರ್ಕಾರ ಸರ್ವರ ಸರ್ಕಾರ ಅಲ್ಲ, ಇದೊಂದು ಮುಸ್ಲಿಂ ಸರ್ಕಾರ ಎಂದು ಟೀಕಿಸಿದ್ರು. ಹೊಸದೇನಲ್ಲ, ಸಿದ್ದರಾಮಯ್ಯ ಮುಸಲ್ಮಾನರ ಋಣ ತೀರಿಸಬೇಕು ಅಂತ ಅನ್ಸುತ್ತೆ ವಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಬಿಸಿ ಅವರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಯಾವತ್ತೂ ಕೂಡ ಅನ್ನಿಸ್ಲಿಲ್ಲ. ಕಳೆದ ಬಾರಿ ಅಧಿಕಾರದಲ್ಲಿದ್ದಾಗ ಟಿಪ್ಪು ಜಯಂತಿಯನ್ನು ಮಾಡಿ ಅದನ್ನು ಭಾಳ ವರ್ಣರಂಜಿತ ಮಾಡಿದರು. ಈಗ ವಕ್ಫನ್ನು ಮಾಡಿ ವಕ್ಫ್ ಆಸ್ತಿಗೆ ಬೇಲಿಯನ್ನು ಹಾಕಲಿಕ್ಕೆ 350 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂತೇಳಿ ಟಿಪ್ಪಣಿ ರೆಡಿ ಮಾಡಿದ್ದಾರೆ. ಮುಂದುವರೆದು ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂತಂದರೆ ಈ ಸರ್ಕಾರ ಸರ್ವಜನರ ಸರ್ಕಾರ ಅಲ್ಲ. ಕರ್ನಾಟಕದಲ್ಲಿರುವಂಥದ್ದು ಸರ್ವಜನರ ಸರ್ಕಾರ ಅಲ್ಲ, ಕರ್ನಾಟಕದಲ್ಲಿರುವಂಥದ್ದು ಮುಸಲ್ಮಾನರ ಸರ್ಕಾರ.